ಗುಳಿ ಯಾರೋ ಬರ್ತಾ ಇರೋಕೆ ಸೌಂಡ್ ಆಗ್ತಾ ಇದೆ. ಸಾಧ್ಯನೇ ಇಲ್ಲ ಪ್ರಭಾಕರ. ಈ ಜಾಗಕ್ಕೆ ಯಾರಿಗೂ ಎಂಟ್ರಿ ಇಲ್ಲ. ಈ ಜಾಗನ ಯಾರೂ ನೋಡಿಲ್ಲ. ಇದು ತುಂಬ ಸೇಫ್ಟಿ ಜಾಗ. ಹಲೋ ಹಲೋ ರಾಜಾ, ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಹಲೋ ಧ್ರುವ, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಅದರ ಆಮೇಲೆ ಹೇಳ್ತೀನಿ. ನೀವು ಮೊದಲು ಬನ್ನಿ ಅದಕ್ಕೆ. ಬನ್ನಿ ಅದಕ್ಕೆ ಬನ್ನಿ. ವೇದಾಂತ್ ಅಕ್ಕ ಸಿಕ್ಕಿಲ್ಲ. ನಿನ್ನ ಫ್ರೆಂಡ್ ಜಿಮ್ ರೂಮ್ ಎಂಟರ್ ಆಗಿದ ತಕ್ಷಣ ಫೋನ್ ಕಟ್ ಆಯಿತು. ಆ ಇಬ್ಬರು ರೌಡಿಗಳು ದ ವೆರಿ ಸ್ಟ್ರಾಂಗ್ ಆ್ಯಂಡ್ ಡೇಂಜರಸ್. ಇವನು ಹೇಗಿದನೋ ನನಗೆ ಗೊತ್ತಿಲ್ಲ. ಅವ್ರನ್ನ ಎದುರಿಸಿ ಆರ್ತಿನ ಸೇಫಾಗಿ ಕರ್ಕೊಂಬರ್ತಾನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ತುಂಬಾ ಟೈಮ್ ವೇಸ್ಟ್ ಆಗಿದೆ. ಐ ಆಮ್ ವರಿಡ್. ಅವತ್ತು ಗೌತಮ್, ಇವತ್ತು ಸಾರಿಕಾ, ಯಾಕೆ ಅಕ್ಕನ ಜೀವನದಲ್ಲಿ ಈ ಥರ ಎಲ್ಲ ಆಗ್ತದೆ? ಅಕ್ಕ ಏನ್ ತಪ್ಪು ಮಾಡಿದಾಳೆ ಅಂತ? ಅಕ್ಕನ ಜೀವಕ್ಕೆ ಏನಾದರೂ ಆದ್ರೆ? ಹಾಗೆಲ್ಲ ಏನೂ ಆಗಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಅಮೂಲ್ಯ. ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಂದ್ರೆ ಅಕ್ಕ ಬರೋಷ್ಟರಲ್ಲಿ ವಿಕ್ಕಿ ಭಾವಂಗೆ ಸಾರಿಕನ್ ಜೊತೆ ಮದುವೆ ಆಗ್ಬಿಟ್ರೆ ಅಕ್ಕ ನಿಜವಾಗ್ಲೂ ತಡ್ಕೊಳ್ಳಲ್ಲ ವೇದಾಂತ್. ಅಕ್ಕ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆರ್ತಿ ವಾಪಸ್ ಬರ್ತಾಳೆ, ವಿಕ್ರಾಂತ ಮದುವೆ ಆಗ್ತಾಳೆ. ವಿಕ್ಕಿ ಮತ್ತು ಆರ್ತಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗ್ತಾ ಇರೋರು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ಮಾಡ್ತಾ ಕೊಡ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಲ್ಲ ಸುಹಾಸಿನಿ ಅವರೇ, ನಿಮ್ಮ ತಾಯಿಯವರು ಹಳೆ ಶಾಸ್ತ್ರ ಅಂತ ಹೇಳ್ತಿದ್ದಾರೆ. ಆ ಶಾಸ್ತ್ರಕ್ಕೆ ಅಪಚಾರ ಆಗೋದ್ರೆ? ಶಾಸ್ತ್ರ ಎಲ್ಲ ನಮಗೆ ಅನುಕೂಲ ಆಗೋ ಥರ ಇರಬೇಕು. ಈ ರೀತಿ ಟೈಮ್ ವೇಸ್ಟ್ ಮಾಡೋದಲ್ಲ. ಇದೇ ಮಾಡ್ತಾ ಕೂತ್ರೆ ಮದುವೆ ಯಾವಾಗ ಮಾಡೋದು? ಆಮೇಲೆ ಅವ್ರಿಗೆ ಬೇಜಾರಾದರೆ ಅಪಶಕ್ನ ಆದರೆ ಅಂತ. ಯಾರಿಗೆ ಯಾಕೆ ಬೇಜಾರಾಗುತ್ತೆ ನೋಡಿ, ಇದೆಲ್ಲ ನಮ್ಮಮ್ಮನ ಆಚಾರ. ಆದಿನ ಮದುವೆನಲ್ಲಿ ನಾವಿದೆಲ್ಲ ಏನೂ ಮಾಡಿಲ್ಲ. ಅವರಿಬ್ಬರು ಗಂಡ ಹೆಂಡತಿ ಚೆನ್ನಾಗೇ ಇದ್ದಾರಲ್ಲ. ಅಷ್ಟಕ್ಕೂ ನಿಮಗೆ ಶಾಸ್ತ್ರ ಎಲ್ಲ ಮಾಡಬೇಕು ಅನ್ನೋದಾದರೆ ತಾಳಿ ಕಟ್ಟೋ ಶಾಸ್ತ್ರ ಮುಗಿಲಿ, ಆಮೇಲೆ ಇದನ್ನೆಲ್ಲ ಮಾಡ್ಕೊಂಡ್ರಾಯ್ತು. ಶಾಸ್ತ್ರಿಗಳೇ, ನೀವು ಮುಂದುವರಿಸಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಮಹಾಗಣಾಧಿಪತಿಯೇ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಧೂಮಕೇತುವೇ ನಮಃ, ಗಜರಾಜಾಯ ನಮಃ, ವಿದ್ಯಾಗಣಪತಿಯೇ ನಮಃ, ಶಕ್ತಿಗಣಪತಿಯೇ ನಮಃ, ಬಾಲಚಂದ್ರಾಯ ನಮಃ, ಶಿವಪುತ್ರಾಯ ನಮಃ, ಗೌರಿಪುತ್ರಾಯ ನಮಃ.
ಮುಂಚೆ ಸೀರೆ ಬದಲಾಯಿಸ್ಬೇಕು. ಗಂಡಿನ ಕಡೆಯವ್ರು ಕೊಟ್ಟ ಸೀರೆ ಉಟ್ಕೊಂಡು ಬರ್ಬೇಕಲ್ವಾ? ರಾಜು ನನ್ನ ಫೋನೇ ಮಾಡಲಿವಲ್ಲ. ಲಾಕ್ ಪ್ಯಾಟರ್ನ್, ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ರಾಜ ಏನಾಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಏನು ಚಾನ್ಸ್ ನೋಡೋದಕ್ಕಾಗಲ್ಲ. ಆ ಸಾರಿಕಾ ಏನು ಬೇಕಾದರೂ ಮಾಡ್ಕೊಂಡೆ. ಮುಹೂರ್ತ ಅಂತ ಯೋಚನೆ ಮಾಡ್ತಿದ್ರೆ ಇನ್ನಾಗೋದಿಲ್ಲ. ನೋ ವೇ. ಆರ್ತಿ ಅವ್ರು ಸಿಕ್ಕಿದ್ದಾರೆ, ನಾನು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸಿಕ್ಕಿದ್ಲಾ? ಅಲ್ಲಿರೋ ರೌಡಿಗಳೆಲ್ಲ ರೌಡಿಗಳಲ್ಲ, ಅಲ್ಲಿ ರಾಕ್ಷಸರು ಇದ್ರು ಒಪ್ಪಂಡಿರೋ ಕೆಲಸನ ಬಿಡ್ತಾ ಇರಲಿಲ್ಲ. ಸೂಪರ್, ಥ್ಯಾಂಕ್ಸ್ ಅ ಲಾಟ್. ವೆಲ್ ಡನ್ ಬಾಡಿ. ನಾನು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಅಣ್ಣ ನಂಗೆ ಯಾವಾಗ್ಲೂ ಬಡ್ಡಿ ಅಂತಾನೆ ಕರಿತಿದ್ದ ಅಲ್ವಾ? ಆದಷ್ಟು ಬೇಗ ಬರ್ತೀನಿ. ರಾಜಣ್ಣ